ನನಗೆ ಗೊತ್ತಿಲ್ದಿರ ನಿಮ್ಗೇನಾರ ನೋವು ಮಾಡಿದ್ರೆ ನಾನು ನಿಮ್ಮನ್ನ ಕ್ಷಮೆ ಕೇಳ್ತೀನಿ. ಐ ಆಮ್ ಸಾರಿ ಕಮಲಿ ಅವರೇ. ಆದ್ರೆ ಮಾತಾಡದೆ ಹಾಗೆ ಮಾತ್ರ ಹೋಗ್ಬೇಡಿ. ಸರ್ ದಯವಿಟ್ಟು ಎದ್ದೇಳಿ ಸರ್. ಯಾರನ್ನ ನೋಡಿದ್ರೆ ತೆಪ್ಪ ಇದ್ದೈತೆ. ಎದ್ದೇಳಿ ಸರ್. ಮತ್ತೆ ಏನಾಯ್ತು ಅಂತ ಹೇಳಿ. ಸರ್ ಮೊದ್ಲಿಂದಲೂ ನನ್ನಿಂದ ಯಾರಿಗೂ ನೋವಾಗಬಾರ್ದು ಅನ್ನಿಸಿದಾಗೆ ನನ್ ಸ್ಯಾನೆ ಜೋಪಾನವಾಗಿರ್ತಿದ್ದೆ. ಆದ್ರೆ ಈಗ ನನ್ನಿಂದ ನಿಮ್ಮ ಇಡೀ ಮನೆಯವ್ರಿಗೆ ನೋವಾಗೈತೆ ಸರ್. ಕಮಲಿ ಅವರೇ, ನೀವು ಆತರ ಯೋಚನೆ ಮಾಡಬೇಡಿ. ಇಲ್ಲ ಸರ್, ನನ್ನಿಂದ ಯೋಚಿಸದೇ ಇರಕ್ಕಾಗಕ್ಕಿಲ್ಲ. ನೀವಂದ ನಿಮ್ಮ ಅಮ್ಮಂಗೆ ಸ್ಯಾನೆ ಕಾಳಜಿ, ಅದಕ್ಕೆ ಅವ್ರಿಗೆ ನಾನಂದ್ರೆ ಸ್ಯಾನೆ ಸಿಟ್ಟು. ನೀವಂದ್ರೆ ಅವ್ರ ಪ್ರಾಣ ಸರ್. ಅದಕ್ಕೆ ನೀವು ಸೆಂದಾಗಿರ್ಲಿ ಅಂತ ಅವ್ರ ಆಟ ಎಲ್ಲ ಮಾತಾಡಿದ್ದು. ಕಮಲಿ ಅವರೇ ಪ್ಲೀಸ್, ನೀವು ಮತ್ತೆ ಅದನ್ನೇ ಹೇಳಬೇಡಿ. ಇದರಲ್ಲಿ ನಿಮ್ದೇನು ತಪ್ಪಿಲ್ಲ ಕಮಲಿ ಅವರೇ. ಸರ್ ನಾನು ತೆಪ್ಪು ಸರಿ ಮಾತಾಡ್ತಿಲ್ಲ ಸರ್. ನಮ್ಮಿಬ್ರಿಂದ ಯಾರಿಗೆಲ್ಲ ನೋವಾಯ್ತೈತೆ ಅಂತ ಹೇಳ್ತಿದ್ದೀನಿ ಅಟ್ಟೆಯ. ಈ ಪ್ರಪಂಚದಾಗೆ ನಮ್ಮ ಅಮ್ಮಗಿಂತ ದೊಡ್ಡದು ನಂಗೆ ಬೇರೆ ಯಾವುದೂ ಇಲ್ಲ ಸರ್. ಈಗಾಗಲೇ ವಿದ್ಯಾಭ್ಯಾಸಿದಾಗೆ ನಾನು ಅವಳ ಮಾತನ್ನ ಮೀರಿವಿ. ಈಗ ಮತ್ತೆ ಅವಳ ಮಾತನ್ನ ಮೀರಿ ನಾನೇನು ಮಾಡಕ್ಕಿಲ್ಲ ಸರ್. ಕಮಲಿ ಅವರೇ, ನೀವು ಇದನ್ನ ಬೇರೆ ಥರನೇ ನೋಡ್ತೀರಾ. ಇಲ್ಲಿ ನನಗೂ ಯಾರ ಮನಸ್ಸನ್ನು ನೋಯಿಸ್ಬೇಕು ಅಂತ ಉದ್ದೇಶ ಇಲ್ಲ. ನಾನು ನಿಮ್ಮ ತಾಯಿ ಹೇಳಿದ್ದು ಕರೆಕ್ಟ್ ಅಂತಾನೆ ಹೇಳ್ತಿದ್ದೀನಿ. ಅವ್ರ ಮಾತನ್ನ ಗೌರವಿಸ್ತಿದ್ದೀನಿ. ಹಾಗಂತ ನನ್ನ ಹತ್ರ ಮಾತಾಡದೇ ಇರೋದು ಯಾವ ನ್ಯಾಯ ಹೇಳಿ? ಸರ್ ನಿಮ್ಗೆ ಯಾಕೆ ಅರ್ಥ ಆಯ್ತಿಲ್ಲ ಸರ್? ಕಮಲಿ ಅವರು, ನಾನೇ ನಿಮ್ಮನ್ನ ಹುಡ್ಕೊಂಡು ಬಂದೆ. ನಾನು ಇಲ್ಲಿಗೆ ಬಂದಿದ್ದು ಇನ್ನು ನಿಮ್ಮನ್ನ ಬಿಟ್ಟು ಹೋಗಲ್ಲ ಅಂತ ಹೇಳೋದಕ್ಕೆ. ಆದರೆ ನೀವು ನನ್ನ ಮಾತು ಕೇಳ್ತಾನೆ ಇಲ್ಲ. ಪ್ಲೀಸ್ ನನ್ನ ಅರ್ಥ ಮಾಡ್ಕೊಳ್ಳಿ. ಬೇಡ ಸರ್, ನೀವೇನು ಹೇಳ್ತೀರಾ ಅಂತ ನಂಗೆ ಸೆಂದ ಗೊತ್ತೈತೆ. ಆದ್ರೆ ನಾನು ಇಲ್ಲಿಗೆ ಬಂದಿರೋದು ಅದಕ್ಕಲ್ಲ ಸರ್. ಸರ್ ನಾನು ಹಳ್ಳಿಯಿಂದ ಇಲ್ಲಿಗೆ ಬಂದಿದ್ದು ಓದೋದಕ್ಕೋಸ್ಕರ. ಆಯಿಸಿದಾಗೆ ನನ್ನವ್ವ ನನ್ನ ಮ್ಯಾಗ ಸ್ಯಾನೆ ಕೋಪ ಮಾಡ್ಕೊಂಡಿದ್ಲು. ನಾನು ಹಳ್ಳಿಯಿಂದ ಬಂದು ಪಟ್ಟಣಕ್ಕೆ ಸೇರ್ಕೊಂಡ್ಮ್ಯಾಕೆ ನನ್ನ ಕೈ ಮೀರಿ ಸ್ಯಾನೆ ಎಸೆಗಳು ನಡೆದೋಯ್ತು. ಅವತ್ತು ಅವಳ ಮಾತು ಕೇಳ್ದೆ ಇದ್ದದಕ್ಕೆ ಇನ್ನು ನಾನು ನೋವು ಅನುಭವಿಸ್ತಿದ್ದೀನಿ ಸರ್. ಈಗ ನನ್ನವ್ವ ಇಲ್ಲಿ ಹೆಂಗಿರ್ಬೇಕು ಅಂತ ಹೇಳ್ಕೊಟ್ಟೋಗೋಳೆ. ನಾನು ಮತ್ತೆ ಅವಳ ಮಾತನ್ನ ಮೀರಿ ಅವಳಿಗೆ ಸಂಕಟ ಕೊಡೋದಕ್ಕೆ ಇಷ್ಟಪಡಕ್ಕಿಲ್ಲ ಸರ್. ನಾನು ವಾಪಸ್ ಬಂದಿರೋದು ನಿಮ್ಗೋಸ್ಕರ ಅಲ್ಲ ಸರ್, ನನ್ನ ಓದಿಗೋಸ್ಕರ ಸರ್. ದಯವಿಟ್ಟು ನಂಗೆ ತೊಂದರೆ ಕೊಡ್ಬೇಡಿ, ನನ್ನ ಮರೆತುಬಿಡಿ ಸರ್. ನಯನದಿ ಕಂಡ ಕನಸು ಹನಿಗಳ ರೂಪ ತಾಳಿ ಬರಬಹುದೇ ಹೇಳು ಕರೆಯದೆ, ಅಳಬಹುದೇ ನೋವು ಕರಗದೆ, ಕೊರಳೇರದ ದನಿಯು ನಾನು ನೀನು ಇರದೆ.
ಒಬ್ಬರನ್ನೊಬ್ರನ್ನ ನೋಡಿದ ತಕ್ಷಣ ಇಷ್ಟ ಆಗಿ ಐ ಲವ್ ಯು ಟು ಅಂತ ಹೇಳಿ ಮದುವೆ ಆಗೋ ನಾರ್ಮಲ್ ಲವ್ ಅಲ್ಲ ನಮ್ಮದು. ಬರೀ ಒಂದು ಉಂಗುರ ತೆಗ್ದಾಕಿದ್ರೆ ಎಲ್ಲ ಹೊರಟೋಗಲ್ಲ ಕಮಲಿ ಅವರೇ. ಯಾರೇನೇ ಹೇಳಿದ್ರು ನನ್ನ ಪ್ರಕಾರ ನಮ್ಮಿಬ್ರಿಗೂ ಎಂಗೇಜ್ಮೆಂಟ್ ಆಗೋಗಿದೆ ಕಮಲಿ ಅವರೇ. ಆ ಮಂಟಪದಲ್ಲಿ ನಡೀತಲ್ಲ ಅದಲ್ಲ, ನನಗೆ ನೀವು ನಿಮಗೆ ನಾನು ಅಂತ ಯಾವಾಗಲೂ ಬರ್ದಿಟ್ಟಾಗಿದೆ. ನೀವು ಬೇಡ ಅಂದ್ರು, ನಾನೇ ಬೇಡ ಅಂದ್ರು, ಯಾರೇ ಬಂದು ಅಡ್ಡಿ ನಿಂತರು ನಾವಿಬ್ರು ಸೇರಬೇಕು ಅನ್ನೋದೇ ಡೆಸ್ಟಿನಿ. ನಮ್ಮಿಬ್ರು ಸುತ್ತಲೂ ಇರೋ ಪರಿಸ್ಥಿತಿ ಚೆನ್ನಾಗಿಲ್ಲದೆ ಇರ್ಬೋದು, ಆದರೆ ನನ್ನ ಪ್ರೀತಿಗೆ ಯಾವುದೇ ಕಳಂಕ ಆಗಿಲ್ಲ. ಅದು ಯಾವತ್ತಿದ್ರೂ ಪರಿಶುದ್ಧವಾಗಿದೆ. ನೀವೀಗ ಉಂಗುರ ಬಿಚ್ಚೋದ್ರಿಂದ ಯಾವುದೂ ಬದಲಾಗಲ್ಲ. ನಮ್ಮಿಬ್ರು ನಿಶ್ಚಿತಾರ್ಥ ಮುರಿದು ಬಿದ್ದಿದೆ ಅಂತ ಯಾರ್ಯಾರು ಮಾತಾಡ್ಕೊತಾ ಇದ್ದಾರಲ್ಲ, ಇಲ್ಲ, ಬರೀ ಶಾಸ್ತ್ರ ನಿಂತಿದೆ. ನಮ್ಮಿಬ್ರು ಭಾವನೆ ಬಲವಾಗೇ ಇದೆ. ಅದು ನಮ್ಮಿಬ್ರಿಗೂ ಗೊತ್ತು. ಈಗಲೂ ನೀವು ನನ್ನ ಮುಖ ನೋಡಿ ಮಾತಾಡ್ತಿಲ್ಲ ಅಂತಂದ್ರೆ ಎಲ್ಲಿ ನಿಮ್ಮ ಕಣ್ಣಲ್ಲಿರೋ ಸತ್ಯ ನನಗೆ ಗೊತ್ತಾಗೋಗುತ್ತೋ ಅಂತ ಭಯ ನಿಮಗೆ. ಕಮಲಿ ಅವರೇ, ನನ್ನ ಮನ್ಸಿಗೆ ಹೇಗೆ ನಾನು ಇಲ್ಲಿಗೆ ಬಂದರೆ ನೀವು ಸಿಕ್ಕೇ ಸಿಗ್ತೀರಾ ಅನ್ನೋ ಬಲವಾದ ನಂಬಿಕೆ ಇತ್ತು, ನಿಮಗೂ ಹಾಗೆ ತಾನೆ? ನೀವು ವಾಪಸ್ ಬಂದರೆ ನಾನು ನಿಮ್ಮನ್ನ ಹುಡ್ಕೊಂಡು ಬರ್ತೀನಿ ಅಂತ ನಿಮಗೆ ಗೊತ್ತಿತ್ತಲ್ವಾ? ನನಗೆ ಗೊತ್ತು ನಿಮಗೂ ನಾನು ಬರ್ತೀನಿ ಅನ್ನೋದು ಗೊತ್ತಿತ್ತು ಅಂತ. ಇಲ್ಲ ಅಂದರೆ ನೀವ್ಯಾಕೆ ನನಗೋಸ್ಕರ ಹೊರಗೆ ಬರ್ತಿದ್ರಿ? ನಿಜ ಹೇಳಿ ಕಮಲಿ ಅವರೇ, ನಿಮ್ಮ ಮನಸ್ಸಲ್ಲಿ ನಾನು ಇಲ್ವಾ? ನೀವು ನಾನು ಮಾತಾಡೋದನ್ನ ನಿಲ್ಲಿಸ್ಬೋದು, ನಿಮ್ಮ ಭಾವನೆಗಳನ್ನ ಮುಚ್ಚಿಡ್ಬೋದು, ಆದರೆ ಪ್ರೀತಿನೇ ಇಲ್ಲ ಅಂತ ಹೇಳೋದಕ್ಕಾಗಲ್ಲ ಕಮಲಿ ಅವರೇ. ಈಗಲೂ ಹೇಳ್ತಿದ್ದೀನಿ, ನೀವೇ ನನ್ನ ಪ್ರಾಣ. ನಿಮ್ಮನ್ನು ನಾನು ತುಂಬ ಪ್ರೀತಿಸ್ತೀನಿ. ನೀವು ನನ್ನವರಾಗೋದಕ್ಕೆ ನಾನು ಎಷ್ಟು ವರ್ಷ ಬೇಕಾದರೂ ಕಾಯ್ತೀನಿ. ಅಲ್ಲಿವರೆಗೂ ನಿಮ್ಗೇನು ಅನ್ಸುತ್ತೋ ಅದನ್ನೇ ಮಾಡಿ. ನಿಮ್ಮ ಜೊತೆ ನಾನು ಇರ್ತೀನಿ ಅನ್ನೋದನ್ನ ಯಾವತ್ತಿಗೂ ಮರಿಬೇಡಿ. ಈಗ ನಾನು ಹೋಗ್ತೀನಿ. ನೀವಾಗ ನೀವೇ ಬರೋವರೆಗೂ ನಿಮ್ಮನ್ನ ಪ್ರೀತಿಸೋ ಋಷಿಯಾಗಿ ನಿಮಗೆ ತೊಂದರೆ ಕೊಡಲ್ಲ.
ನಿನ್ನ ವಾಲೆಟ್ ಕೊಡು. ನಿನ್ನ ವಾಲೆಟ್ ಕೊಡು. ಏನಿದು? ಏನು ರಿಷಿ ಇದು? ಇನ್ನು ಇವಳ ಫೋಟೋ ನಿನ್ನ ವಾಲೆಟ್ನಲ್ಲಿ ಇದೆ ಅಂದ್ರೆ ಏನ್ ಅರ್ಥ? ಇದಕ್ಕೇನು ಉತ್ತರ ಕೊಡ್ತೀಯಾ? ಡಿಸ್ಗಸ್ಟಿಂಗ್ ರಿಷಿ. ನೆನೆ ಲಾಂಗ್ ಡ್ರೈವ್ ಅಂತ ಸುಳ್ಳು ಹೇಳಿ ಇವಳು ನೋಡಕ್ ಹೋಗಿದ್ಯಾ? ಏನಾಗಿದೆ ನಿನ್ಗೆ? ವಾಟ್ಸ್ ಹ್ಯಾಪನಿಂಗ್? ನಾನು ಏನು ಹೇಳಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಮ್ಮ? ಹಾಂ, ನಾನು ಹೇಳೋ ಸತ್ಯನ ನಿಮ್ಮ ಕೈಯಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕಾಗತ್ತಾ? ಸರಿ, ಹಾಗಾದ್ರೆ ಹೇಳ್ತೀನಿ ಕೇಳಿ. ಐ ಸ್ಟಿಲ್ ಲವ್ ಕಮಲಿ. ನಾನು ಇನ್ನೂ ಕಮಲಿ ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ. ನಾನು ಮತ್ತೆ ಹೇಳ್ತಿದ್ದೀನಿ, ಐ ಲವ್ ಕಮಲಿ. ಐ ಲವ್ ಹರ್. ಇದನ್ನ ಯಾರಿಂದನೂ ಬದಲಾಯಿಸಕ್ಕಾಗಲ್ಲ. ಅವ್ರ ಮೇಲಿರೋ ಪ್ರೀತಿ ಯಾವತ್ತೂ ಕಡಿಮೆ ಆಗಲ್ಲಮ್ಮ. ಅವಳು ಮೇಲಿರೋ ಪ್ರೀತಿ ನಿನಗೆ ಕಡಿಮೆ ಆಗಲ್ಲ ಅಲ್ವಾ? ಹಾಗಾದ್ರೆ ಅವಳಿಗೆ ಸಂಬಂಧಪಟ್ಟಿದ್ದು ಯಾವುದು ಈ ಮನೇಲಿ ಇರಬಾರ್ದು. ಮಾ, ಏನ್ ಮಾಡ್ತಿದ್ದೀರಾ ನೀವು? ನೀನು ಇನ್ನೂ ಜಾಸ್ತಿ ಮಾತಾಡಿದ್ರೆ ನಾನು ಕೈ ಸುಟ್ಕೋತೀನಿ. ಮಾ, ಕಮಲಿಗೆ ಸಂಬಂಧಪಟ್ಟಿದ್ದು ಈ ಮನೇಲಿ ಯಾವುದು ಇರಬಾರ್ದು ಅಂತ ಹೇಳಿದ್ರೆ ಮೊದಲು ನೀವು ನನ್ನ ಸುಡ್ಬೇಕಾಗತ್ತೆ. ಮಾ, ನನ್ನ ಕಮಲಿ ಅವ್ರನ್ನ ಯಾರು ಯಾವತ್ತೂ ಬೇರೆ ಮಾಡೋದಕ್ಕಾಗಲ್ಲ. ಅನ್ಬಿಲೀವಬಲ್. ಕೈ ಕೊಡು ಬೇಬಿ. ಬಿಡಿ ಮಾಮ್. ಕೈ ಕೊಡು ಅಂದೆ. ನೀನು ನನ್ನ ಮಗಳು ಅಂತ ಪ್ರೂವ್ ಮಾಡಿಬಿಟ್ಟೆ. ಅಬ್ಬಬ್ಬಾ, ಏನ್ ಸಖತ್ತಾಗಿ ಪ್ಲಾನ್ ಮಾಡಿದ್ಯಾ. ವಾವ್. ಮತ್ತೆ ಈ ಅನಿಕಾ ಮಹಾಜನ್ ಅಂದ್ರೆ ಸುಮ್ಮನೆನಾ? ನನ್ನನ್ನ ಎದುರಾಕೊಂಡವ್ರಿಗೆ ಸರಿಯಾದ ಪಾಠ ಕಳಿಸ್ದೆ ಬಿಡ್ತೀನ ಮಾಮ್? ಅಲ್ವಾ ಮತ್ತೆ. ಸ್ಕೂಲಲ್ಲಿ ಅವಳು ಯಾವಳೋ ನಿನ್ನ ಪೆನ್ಸಿಲ್ ಕಿತ್ಕೊಂಡಿದ್ದಕ್ಕೆ ಅವಳ ಅಪ್ಪನ ಟ್ರಾನ್ಸ್ಫರ್ ಮಾಡಿಸಿ ಬೇರೆ ಸ್ಟೇಟ್ಗೆ ಕಳಿಸ್ತವಳು ನೀನು. ಇನ್ನು ನಿನ್ನ ಲೈಫ್ ಜೊತೆ ಆಟ ಆಡ್ದವಳನ್ನ ನೀನು ಸುಮ್ಮನೆ ಬಿಟ್ಬಿಡ್ತೀಯಾ?
ಆ್ಯಕ್ಚುಲಿ ಬೇಬಿ ಒಂದು ನಿಜ ಹೇಳ, ಏನ್ ಮಾಮ್? ಕೋಪ ಮಾಡ್ಕೋಬಾರ್ದು. ಇಲ್ಲ, ಹೇಳಿ. ಕಮ್ಲಿ ವಾಪಸ್ ಬಂದಿರೋದನ್ನು ನೋಡಿ ನೀನೆಲ್ಲಿ ಫುಲ್ ಅಪ್ಸೆಟ್ ಆಗ್ಬಿಡ್ತೀಯ ಅಂತ ನನಗೆ ಭಯ ಆಗಿತ್ತು. ಅಪ್ಸೆಟ್ಟಾ? ನಾನು? ನೋ ವೇ ಮಾಮ್. ನನ್ನ ಚಿಂತೆ ಎಲ್ಲ ಒಂದೇ ಆಗಿತ್ತು, ಹೇಗ ಹಳ್ಳಿ ಗುಗ್ಗುನ ಓಡಿಸೋದು ಅಂತ. ಯಾವಾಗ ಅವಳು ಹೋಗಿ ಮತ್ತೆ ವಾಪಸ್ ಬಂದ್ಲೋ ಆಗಲೇ ನನ್ನ ಸ್ಟ್ರೆಂಗ್ತ್ ಇನ್ನೂ ಜಾಸ್ತಿ ಆಗೋಯ್ತು ಮಾಮ್. ಇನ್ನವಳಿಗೆ ಉಸಿರಾಡಕ್ಕೂ ಟೈಮ್ ಸಿಗಲ್ಲ, ಅಷ್ಟು ಟಾರ್ಚರ್ ಕೊಡ್ತೀನಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ನಾನು ಇಷ್ಟಪಟ್ಟದನ್ನ ಪಡ್ಕೊಳ್ಳೋಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ ಮಾಮ್. ಅದಕ್ಕೆ ಅವಳು ಪ್ರಾಣ ತೆಗೆಯೋ ಸ್ಥಿತಿ ಬಂದರೂ ರೆಡಿನೇ. ಅಯ್ಯಯ್ಯೋ, ನೋ 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 ಬೇಬಿ, ಅಷ್ಟೆಲ್ಲ ಬೇಕಾಗೇ ಇಲ್ಲ. ಈಗ ನೀನು ಮಾಡಿದೆಯಲ್ಲ ಪ್ಲ್ಯಾನ್, ಅದೇ ಅದೇ ಮಾಸ್ಟರ್ ಸ್ಟ್ರೋಕ್. ಯಾವಾಗಲೂ ವೈರಿಗಳ ವೀಕ್ನೆಸ್ ಜೊತೆ ಆಟ ಆಡಬೇಕಂತೆ ಬೇಬಿ. ಆ ಕಮಲಿಗೆ ಬೇರೆ ಯಾವುದೇ ಥರ ಹಿಂಸೆ ಕೊಟ್ಟರು ಅದನ್ನು ಸಹಿಸ್ಕೊಂಡು ಅವಳು ಮುಂದೆ ನುಗ್ತಾಳೆ. ಆದರೆ ದುಡ್ಡಿನ ವಿಷಯಕ್ಕೆ ಬಂದಾಗ ಅವಳು ಚೆಕ್ಮೇಟ್. ಅಷ್ಟೊಂದು ದುಡ್ಡು ಅವಳಿಗೆ ಯಾರು ಕೊಡ್ತಾರೆ ಬೇಬಿ? ಅವಳನ್ನ ಓಡಿಸೋದಕ್ಕೆ ಒಳ್ಳೆ ಪ್ಲಾನೇ ಮಾಡಿದ್ಯಾ. ಈ ಪ್ಲಾನಿಂದ ಅವಳು ತಿರ್ಗೂ ನೋಡಬಾರ್ದು ಈಚೆ. ಅವಳನ್ನು ಋಷಿಯಿಂದ ದೂರ ಮಾಡೋದಕ್ಕೆ ಒಳ್ಳೆ ಪ್ಲಾನೇ ಮಾಡಿದ್ಯಾ. ಆದರೂ ಏನು ಮಾಮ್ ಆದರೂ? ಬೇಬಿ, ಈ ವಿಷಯದಲ್ಲಿ ನಮ್ಮ ಋಷಿ ಅಥವಾ ಚಂದ್ರು ಏನಾದರೂ ಅವಳಿಗೆ ಹೆಲ್ಪ್ ಮಾಡಿದ್ರೆ ಏನು ಮಾಡ್ತೀಯ? ಮಾಮ್, ಅವ್ರು ಹೆಲ್ಪ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅಮ್ಮಮ್ಮಂಗಿರೋ ಟ್ರಸ್ಟಿ ಪವರ್ಸ್ನ ಯೂಸ್ ಮಾಡಿಕೊಂಡು ಯಾರಿಗೂ ಗೊತ್ತಾಗ್ದಾಗೆ ಅವರನ್ನು ಕಾಲೇಜಿಂದ ಓಡಿಸೋ ಫುಲ್ ಪ್ರೂಫ್ ಪ್ಲ್ಯಾನ್ ಮಾಡಿದ್ದೀನಿ. ನೋಡ್ತಾ ಇರಿ ಮಾಮ್, ಅದು ಹೇಗಂತ ನಾನು ಹೇಳಲ್ಲ, ಮಾಡಿ ತೋರಿಸ್ತೀನಿ. ಆದರೆ ಈಗ ಆ ಹಳ್ಳಿ ಗುಗ್ಗುಗಳಿಗೆ ಅನ್ನಪೂರ್ಣಾಜ್ಜಿ ಆಗಲಿ ಋಷಿ ಆಗಲಿ ಯಾರೂ ಹೆಲ್ಪ್ ಮಾಡೋಕ್ಕಾಗಲ್ಲ. ಆ ಕಮಲಿ ಮತ್ತು ನಿಂಗಿ ಅದು ಹೇಗೆ ಬಚಾವಾಗ್ತಾರೋ ನಾನು ನೋಡ್ತೀನಿ. ಅಷ್ಟಾದ್ರೆ ಸಾಕು ಬೇಬಿ, ರಿಯಲಿ. ಯಾರ ಹೆಲ್ಪು ಇಲ್ಲದೆ ನೀನೊಬ್ಬಳೇ ಇದನ್ನೆಲ್ಲ ಹ್ಯಾಂಡಲ್ ಮಾಡೋದನ್ನ ನೋಡ್ತಿದ್ರೆ ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಮೈ ಗರ್ಲ್. ಸೂಪರ್. ಅಲ್ಲ ಕಮ್ಲಿ, ನನಗೂ ತಿನ್ನೋದು ಕಾಫಿ ಕುಡಿಯೋದು ಅಂದರೆ ಇಷ್ಟ. ಅದು ಅಲ್ಲದೆ ಇಲ್ಲಿಗೆ ಬಂದು ಕೆಲ್ಸಕ್ಕೆ ಬೇರೆ ಸೇರ್ಕೊಂಬಿಟ್ಟಿದ್ದೀವಿ. ದಿವಸ ತಿಂಡಿ ನೋಡಿ ನೋಡಿ ನಂಗೆ ತಿನ್ನೋದ್ರ ಮ್ಯಾಗ ಅಸಹ್ಯ ಉಟ್ಕೊಂಬಿಟ್ರೆ. ನಿಂಗೊಂದು ವಿಷಯ ಹೇಳ, ಪ್ರಪಂಚನೂ ನಾಶ ಆಗೋ ಪರಿಸ್ಥಿತಿ ಬಂದ್ರೂ ನಿನ್ನ ತಿಂಡಿ ಪೋತಿ ಬುದ್ಧಿ ಬಿಡಕ್ಕಿಲ್ಲ, ಸರಿನಾ? ಹೂ ಕಮ್ಲಿ, ಈಗ ಸಮಾಧಾನ ಆಯಿತು. ನೋಡಿ, ಕಸ್ಟಮರ್ ಆರ್ಡರ್ ರೆಡಿ ಇದೆ, ಸರ್ವ್ ಮಾಡಿ. ಅಯ್ಯೋ ಕಮ್ಲಿ, ಮಾರವ್ವ ಮತ್ತೆ ಚಟ್ನಿ ಕತೆನ ಮಾಡ್ದಿಯಲ್ಲ.
ಆಹಾ, ಯಾರೋ ಬ್ಯಾರೆ ಕಸ್ಟಮರು ಅನ್ಕೊಂಡ್ರೆ ನಮ್ ಹೀರೋನೇ. ಸಬಾಸ್. ಅಯ್ಯಯ್ಯೋ, ನಿಮ್ಮೇಲೆ ಬಿತ್ತೇನಪ್ಪ. ಸಾರಿ ಕಣಪ್ಪ. ಏನಮ್ಮ ನೀನು ಅವ್ರ ತಂಗಿ ನಿನ್ನ ಕೆಲಸಕ್ಕೆ ರೆಕಮೆಂಡ್ ಮಾಡಿದ್ರೆ ನೀನು ಅವ್ರ ಅಣ್ಣನ ಮೇಲೆ ಸ್ಯಾಂಡ್ವಿಚ್ ಚಲ್ಲೋದಾ? ಸರ್, ನೋ ಪ್ರಾಬ್ಲಮ್. ಇದರಲ್ಲಿ ಯಾವುದೇನು ತಪ್ಪಿಲ್ಲ. ಅದು ಹೊಸ ಹುಡುಗಿ ಕಣಪ್ಪ, ಇವತ್ತು ಕೆಲ್ಸಕ್ಕೆ ಸೇರಿರೋದು, ಅದಕ್ಕೆ ಮಿಸ್ ಆಗಿದೆ. ಏನಮ್ಮ ಸಾರಿ ಕೇಳು. ನೀವು ಮತ್ತೆ ಬೆಂಗಳೂರಿಗೆ ವಾಪಸ್ ಬಂದಿದ್ದು ನಂಗೆ ತುಂಬಾನೇ ಖುಷಿ ಆಗ್ತಿದೆ ಕಮಲಿ ಅವರೇ. ಆದರೆ ಇಲ್ಲಿ ಉಳ್ಕೋಬೇಕಾದ್ರೆ ನೀವೆಷ್ಟು ಕಷ್ಟಪಡಬೇಕು ಅನ್ನೋದನ್ನ ನೆನೆಸ್ಕೊಂಡ್ರೆ ತುಂಬಾನೇ ಬೇಜಾರಾಗ್ತಿದೆ. ಕೆಲವೊಂದ್ಸಲ ಇದೆಲ್ಲ ನನ್ನಿಂದಾನೆ ಅಂತಲೂ ದುಃಖ ಆಗ್ತಿದೆ. ಕೇಳಮ್ಮ. ಐ ಆಮ್ ಸಾರಿ. ನೀವ್ಯಾಕೆ ಕೇಳ್ತಾ ಇದ್ದೀರಾ? ಅದು ಕ್ಷಮಿಸಿ ಸರ್, ಗೊತ್ತಿಲ್ಲದೆ ಆಗೋಯ್ತು. ಇನ್ನೊಂದು ಕಿತ ಮಾಡೋಕ್ಕಿಲ್ಲ. ಅಯ್ಯೋ ಕಮಲಿ ಅವರೇ, ಇದ್ರಲ್ಲಿ ನಿಮ್ದೇನು ತಪ್ಪಿಲ್ಲ ಅಂತ ಹೇಳಿದ್ನಲ್ಲ. ಕಮಲಿ ಅವ್ರೆ, ಈ ಹುಡುಗಿ ಹೆಸರು ಮುಂಚೆ ನಿಮಗೆ ಗೊತ್ತಿತ್ತಾ? ನನಗೆ ಅದು ಅಯ್ಯೋ ಸರ್, ಅದೇ ಆವಾಗಲೇ ನಾನು ಕಮಲಿ ಅಂತ ಕೂಗ್ಕೊಂಡಲ್ಲ, ಅದನ್ನ ಅವ್ರು ಕೇಳಿಸ್ಕೊಂಡಿರ್ಬೇಕು. ಅದು ಅಲ್ಲದೆ ನೋಡಿ, ನಮ್ಮ ಬಟ್ಟೆ ಮ್ಯಾಕ್ ಟ್ಯಾಗಲ್ಲಿ ಹೆಸರೈತಲ್ಲ, ಅದನ್ನ ಅವ್ರು ನೋಡೋರೆ. ಓ ಹೌದಾ? ಮಾರವ್ವ, ನೀನ್ ಗ್ರೇಟ್ ಬಿಡವ್ವ. ಕೊಂಕಣ ಸುತ್ತ ಬಂದ್ರೂ ಕಡೆಗಿಬ್ರು ಈ ಕೆಪೆನಾಗೆ ಸೇರಿಸ್ಬಿಟ್ಟಲ್ಲ, ಅಷ್ಟೇ ಖುಷಿ. ಸರ್, ಇನ್ನೊಂದು ಸ್ಯಾಂಡ್ವಿಚ್ ತರಲ ಸರ್? ಹೂನಮ್ಮ, ಕೇಳ್ತಿಯಲ್ಲ, ಹೋಗಿ ತಗೊಂಡ್ ಬಾ. ಅಯ್ಯೋ ಅದೇನು ಬೇಡ ಸರ್. ಸರ್, ನನ್ನಿಂದಾಗಿದ್ದ ತಪ್ಪಿಗೆ ಇನ್ನೊಂದು ಕಿತ್ತ ಸಾರಿ ಸರ್. ರಿಷಿ ಆಕೆ ಒಳ್ಳೆ ಹುಡುಗಿ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗ್ಬೇಕಷ್ಟೇ. ಶಿ ವಿಲ್ ಲರ್ನ್ ಇಟ್. ಕಾಫಿ. ಗುಡ್ ಮಾರ್ನಿಂಗ್. ಏನು ಮಿಸ್ಟ್ರೆ, ಸ್ಟೂಡೆಂಟ್ಸ್ ಎಲ್ಲ ಇಲ್ಲೇ ಇದ್ದಾರೆ? ಕೂತ್ಕೊಳ್ಳಿ. ಸೊ ಅಪ್ಪಂಗೆ ಸಿಗೋ ಮರ್ಯಾದೆ ಇದು. ಮಗನ ಪ್ರೀತಿಗಿಂತ ಮರ್ಯಾದೆ ಹೆಚ್ಚಾಯ್ತಪ್ಪ. ರೀ ಮೇಸ್ಟ್ರೆ, ನೀವು ಹೀಗೆ ಇಂಟೆಲಿಜೆಂಟಾಗಿ ಮಾತಾಡ್ಬಿಟ್ರೆ ಮಾಡಿದ್ದೆಲ್ಲ ಸರಿ ಅಂತ ಅನ್ಸ್ಕೊಳ್ಳೋದಿಲ್ಲ. ನಿಜ ಅಪ್ಪ, ಇದು ನಂದ ಫ್ಯಾಮಿಲಿ ಮನೆ ಅಲ್ಲ. ಕುತ್ಕೊಳ್ಳೋದಕ್ಕೆ ಸರಿಯಾಗಿ ಫೆಸಿಲಿಟಿ ಇಲ್ಲ. ಆದರೆ ಕುತ್ಕೊಳ್ಳಿ ಅಂತ ಹೇಳೋದು ನನ್ನ ಕರ್ತವ್ಯ. ನಮ್ಮ ಮನೇಲಿ ಎಲ್ರಿಗಿಂತ ಚೆನ್ನಾಗಿ ನನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂದರೆ ಅದು ನೀವು. ಬಿಕಾಸ್
ನೀವು ಅಪ್ಪ ಅನ್ನೋದಕ್ಕಿಂತ ನನಗೆ ಒಳ್ಳೆ ಫ್ರೆಂಡ್. ಆದರೆ ಈ ವಿಷಯದಲ್ಲಿ ಅಡ್ವೈಸ್ ಬೇಡಪ್ಪ. ಕರೆಕ್ಟಾಗಿ ಹೇಳಿದೆ. ಮನೇಲಿ ಎಲ್ಲರೂ ಅದನ್ನೇ ಕೇಳ್ತಿದ್ದಾರೆ. ನಾನು ಅಪ್ಪ ಅನ್ನೋದಕ್ಕಿಂತ ಫ್ರೆಂಡಾಗಿ ನಿನಗೆ ಜಾಸ್ತಿ ಸಲಿಗೆ ಕೊಟ್ಬಿಟ್ನೇನೋ, ಅದಕ್ಕೆ ನೀನು ಯಾರ ಮಾತನ್ನು ಕೇಳದೆ ಹೀಗೆ ಮಾಡ್ತಿದ್ಯಾ ಅಂತ. ಎಲ್ಲರೂ ಹಾಗೆ ಹೇಳಿರಲ್ಲಪ್ಪ, ಅಮ್ಮ ಮಾತ್ರ ಹಾಗೆ ಹೇಳಿರ್ತಾರೆ. ಚಂದ್ರು, ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಪ್ಪ. ಎಲ್ಲಿಗೆ ಹೋಗ್ತಾ ಇದ್ದೀರಮ್ಮ? ಬನ್ನಿ, ನಾನೇ ಡ್ರಾಪ್ ಮಾಡ್ತೀನಿ. ಬೇಡ, ನೀನಿರು. ನಾನು ಸ್ವಲ್ಪ ಇನ್ಸ್ಪೆಕ್ಟರ್ನ ಮೀಟ್ ಮಾಡಿ ಬರ್ತೀನಿ. ಇನ್ಸ್ಪೆಕ್ಟರಾ? ಹಾಂ ಚಂದ್ರು, ಅವ್ರ ಹತ್ರ ಸ್ವಲ್ಪ ವಿಚಾರಿಸೋದಿದೆ. ಅಟ್ಲೀಸ್ಟ್ ಅವ್ರ ಹತ್ರ ಮಾತಾಡಿದ್ರೆ ನನ್ನ ಮನಸ್ಸಿಗೆ ಸಮಾಧಾನ ಸಿಗುತ್ತೇನೋ ಅಂತ. ಅಮ್ಮ, ಅದಕ್ಕೆ ನೀವೇ ಯಾಕಮ್ಮ ಹೋಗ್ಬೇಕು? ಇನ್ಸ್ಪೆಕ್ಟರ್ನ ಇಲ್ಲಿಗೆ ಕರೆಸಿದ್ರೆ ಆಯಿತು, ಇಲ್ಲಾಂದರೆ ನಾನು ಹೋಗಿ ಬರ್ತೀನಿ. ನೀವು ರೆಸ್ಟ್ ತಗೊಳ್ಳಿ ಅಮ್ಮ. ಇಲ್ಲ ಚಂದ್ರು, ನಾನೇ ಹೋಗಿ ವಿಚಾರಿಸ್ಕೊಂಡು ಬಂದ್ರೇ ನನ್ನ ಮನಸ್ಸಿಗೆ ಸಮಾಧಾನ ಸಿಗೋದು. ಗೌರಿ ಅಣ್ಣನಿಂದನೂ ಯಾವುದೇ ಫೋನ್ ಕಾಲ್ ಬಂದಿಲ್ಲ. ನಿಮ್ಮಪ್ಪಂಗೆ ಏನಾಯ್ತೋ, ಅವ್ರು ಹೇಗಿದ್ದಾರೋ ಅನ್ನೋ ಸುಳಿವೇ ಇಲ್ಲ. ಹೀಗೆ ಇದ್ರೆ ನನಗೆ ತಲೆ ಚಿಟ್ಟಿಡಿಯುತ್ತೆ ಚಂದ್ರು. ನಾನು ಹೋಗಿ ಬರ್ತೀನಪ್ಪ. ಸರಿ ಅಮ್ಮ. ಅನ್ಪೂರ್ಣ, ಚಂದ್ರು, ಅಲ್ಲ, ನಾನು ಹೇಳಿರೋ ವಿಷಯನ ನೀವಿನ್ನೂ ಸೀರಿಯಸ್ ಆಗಿ ತಗೊಂಡೇ ಇಲ್ವಾ? ಈ ಕಾಮಿನಿ ಯಾವಾಗಲಾದ್ರೂ ಸುಳ್ಳು ಹೇಳ್ತಾಳ ಅನ್ಪೂರ್ಣ? ನೋ ಚಾನ್ಸ್. ಈ ಕೆಲಸ ತಾರಾನೇ ಮಾಡಿರೋದಕ್ಕೆ ತುಂಬಾ ಚಾನ್ಸಸ್ ಇದೆ ಅನ್ಪೂರ್ಣ. ಪ್ಲೀಸ್ ಅದನ್ನ ಇಗ್ನೋರ್ ಮಾಡಬೇಡಿ. ಕಮಲಿ ಕಮಲಿ ಅನ್ಪೂರ್ಣನ ಮೊಮ್ಮಗಳಲ್ಲ ಅಂತ ಪ್ರೂವ್ ಮಾಡೋದಕ್ಕೆ DNA ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳಿದ್ದೆ ತಾರಾ. ಈಗ ತಾರಾ ಇಂಥ ಕೆಲಸ ಮಾಡಿಲ್ಲ ಅಂತ ನೀವೆಲ್ಲರೂ ಹೇಗ್ ನಂಬ್ತೀರಾ? ಹೇಳು ಬುರ್ಮಿ, ನೀನ್ ಹೇಗ್ ನಂಬ್ತೀಯಾ? ಎಂಗೇಜ್ಮೆಂಟ್ ನಿಲ್ಸೋದಿಕ್ಕೆ ಅವಳೇ ಇದನ್ನ ಯಾಕೆ ಟ್ರೈ ಮಾಡಿರಬಾರ್ದು ಅನ್ಪೂರ್ಣ? ಅಲ್ಲ, ಅವಳೇ ಇದನ್ನೆಲ್ಲ ಮಾಡಿ ಗೌರಿ ಅಣ್ಣ ಅನ್ನೋ ಆ ಮುಖವಾಡದಿಂದೆ ತಾನ್ ಯಾಕೆ ಬಚ್ಚಿಟ್ಕೊಂಡಿರ್ಬಾರ್ದು? ಯೋಚನೆ ಮಾಡು ಅನ್ಪೂರ್ಣ, ಯೋಚನೆ ಮಾಡು. ನೀನು ಖಂಡಿತ ನನ್ನ ಬಲೆಗೆ ಬಿದ್ದೇ ಬೀಳ್ತೀಯ ಅನ್ನೋ ನಂಬಿಕೆ ನನಗಿದೆ.